2007ರಲ್ಲಿ ಏನು ಭೂ ಸ್ವಾಧೀನ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು DLF ಜೊತೆಯಲ್ಲಿ ಹೊಂದಾಣೆ ಒಪ್ಪಂದ ಮಾಡಿಕೊಂಡ್ರು, ಅದನ್ನು ಇವತ್ತು ನಮ್ಮ DCM ಸಾಹೇಬರು ಅದನ್ನು ಈ ಭಾಗದಲ್ಲಿ ಇವತ್ತು ಬೆಂಗಳೂರಿನಲ್ಲಿ 4 ಭಾಗನೂ ಕೂಡ 3 ಭಾಗನೂ ಕೂಡ ಭಾಳ ಅಭಿವೃದ್ಧಿ ಆಗಿದೆ. ಎಲ್ಲಿವರೆಗೂ ಆಗಿದೆ? ನೀವು ಚಿಕ್ಕಬಳ್ಳಾಪುರ ಇರ್ಬೋದು, ಹೊಸೂರು ಇರ್ಬೋದು, ಈ ಕಡೆ ತುಮಕೂರು ಇರ್ಬೋದು, ಹೊಸಕೋಟೆ ಇರ್ಬೋದು, ಎಲ್ಲ ಡೆವಲಪ್ ಆಗಿದೆ. ನಮ್ಮ ರಾಮನಗರದ ಕಡೆ ಕೆಂಗೇರಿ ದಾಟಿಲ್ಲ. ಇವತ್ತು ಈ ಬಿಡದಿ ಹೋಬಳಿ ಮತ್ತು ಈ ಭಾಗ ನಮ್ಮ ಭಾಗ ಅವತ್ತೇ ಏರ್ಪೋರ್ಟ್ನ ಈ ಬಿಡದಿ ಭಾಗದಲ್ಲಿ ಮಾಡಿದರೆ ಇವತ್ತು ಮಂಡ್ಯ ಮೈಸೂರುವರೆಗೂ ನಮ್ಮ ಜಿಲ್ಲೆ ಭಾಳ ಅಭಿವೃದ್ಧಿ ಆಗಿರೋದು. ಅವರು ಆ ಕೆಲಸ ಮಾಡಲಿಲ್ಲ. ಯಾವುದು ಮಾಡಿದಾರೆ ರೀ? ಅವ್ರು 2 ಸಾರಿ ಮುಖ್ಯಮಂತ್ರಿ ಆದರು. 2004ರಿಂದ ಇದರಲ್ಲಿ MLA ಆಗಿ ಮುಖ್ಯಮಂತ್ರಿಯಾಗಿ ಇದ್ದವರು. ಏನು ಮಾಡೋರು ಈ ಭಾಗದಲ್ಲಿ? ಕರೀರಿ, ಮಾತಾಡೋದಲ್ಲ. ಅವ್ರ ಮಗ ಮಾತಾಡ್ತಾನಲ್ಲ, ನಮ್ಮ DK ಸಾಹೇಬರು MP ಇವ್ರು ಬೇಕಾಗಿಲ್ಲ, ನಾವು ಮಾತಾಡ್ತೀವಿ. ಅವ್ರನ್ನ ಕರೀರಿ, ಅಲ್ಲೆಲ್ಲ ಬನ್ನಿ, ಇಲ್ಲಿ ಬನ್ನಿ, ಎಲ್ಲ ಬರಬೇಕು, ಕರೀರಿ, ಮೈದಾನಕ್ಕೆ ಬರ್ತೀವಿ. ಏನು ಅಭಿವೃದ್ಧಿ ಮಾಡಿದ್ದಾರೆ, ನಮ್ಮವ್ರು ಏನು ಮಾಡಿದ್ದಾರೆ ಎಲ್ಲ ನಾವು ಕೇಳ್ತೀವಿ. ಉತ್ತರ ಕೊಡಲಿ ನಿಮ್ಮ ಮುಂದೆ. ಸುಮ್ಮನೆ ಇದನ್ನ ಮಾತಾಡೋದಲ್ಲ. ಏನು ಮಾಡಿದೀನಿ ಅಲ್ಲ ರೀ? ಒಬ್ಬ ಮುಖ್ಯಮಂತ್ರಿಯಾಗಿ ರೈತರನ್ನ ಅವ್ರು ಮುಖ್ಯಮಂತ್ರಿ ಆದಾಗ ಘೋಷಣೆ ಹೊಡೆಸ್ಬಿಟ್ರು, 5,000 ಕೊಡ್ತೀವಿ, 6,000 ಕೊಡ್ತೀವಿ, ಏನೇನೋ ಹೇಳಿದ್ರು. ಒಬ್ಬ ರೈತರನ್ನ ನಿಮಗೆ 1 ತಿಂಗಳಿಗೆ 1 ಸಾರಿ ವಿಧಾನಸೌಧದಲ್ಲಿ ಕರೆದು ನಿಮ್ಮನ್ನು ಏನು ಮೀಟಿಂಗ್ ಮಾಡ್ತೀನಿ ಅಂದರು. ಯಾವತ್ತಿಗೆ ಕರೆದಿದ್ದಾರೆ ಅವರು? ಏನು ಮಾಡಿದಾರೆ ರೀ? ರಾಮನಗರ ಜಿಲ್ಲೆ ಮಾಡಿದ್ರು. ರಾಮನಗರ ಜಿಲ್ಲೆಯಲ್ಲಿ 4 ಬಿಲ್ಡಿಂಗ್ ಬಿಟ್ರಿ, ಏನು ಮಾಡಿದ್ರು? ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿ ಇವತ್ತು ಏನು ರೇಟು 1 ಲಕ್ಷ ರೂಪಾಯಿ ಕುಂಟೆ ಇದ್ದಂಥದ್ದು ಇವತ್ತು 4 ಲಕ್ಷ 5 ಲಕ್ಷ ಆಗಿದೆ. ಮುಂದೆ ಅವರು ಮುಖ್ಯಮಂತ್ರಿ ಆದಾಗ ಇಡೀ ಜಿಲ್ಲೆಯ ದಕ್ಷಿಣ ಜಿಲ್ಲೆಯ ಚಿತ್ರಣನೇ ಬೇರೆ ಆಗ್ತದೆ. ಏನು ಗೊತ್ತಿದೆ ಅವ್ರಿಗೆ? ಆದ್ದರಿಂದ ಅವರು ಅಲ್ಲ ರೀ, ರಾಜೀವ್ ಗಾಂಧಿ ಯೂನಿವರ್ಸಿಟಿ 2006ರಲ್ಲಿ ಮಾಡಿಬಿಟ್ಟು 7ರಲ್ಲಿ ಇಲ್ಲಿವರೆಗೂ ಮಾಡಲಿಲ್ವಲ್ರಿ ಅವರು? 2 ಸಾರಿ ಮುಖ್ಯಮಂತ್ರಿ ಆದ್ರೂ ಇವತ್ತು 4 ಮೆಡಿಕಲ್ ಹಾಸ್ಪಿಟ್ಲ್ಗಳನ್ನ ನಮ್ಮ DK ಸಾಹೇಬರು ಕೊಟ್ಟಿದ್ದಾರೆ. ಇವತ್ತು ಹೋಗಿ ನೋಡಿ ಅರ್ಚಕರಹಳ್ಳಿ ಹತ್ರ ಏನಾಗ್ತಾ ಇದೆ, ಬಿಲ್ಡಿಂಗ್ಗಳು ಏನು ಎತ್ತ, ಇವೆಲ್ಲ ಯಾಕೆ ಮಾಡೋಕ್ಕಾಗಲಿಲ್ಲ ಅವ್ರ ಕೈನಲ್ಲೇ? ಅವರು ಮುಖ್ಯಮಂತ್ರಿ ಆಗಿದ್ದವರು ಏನು ಮಾಡ್ತಿದ್ದಾರ್ರಿ? ಅಲ್ಲೆಲ್ಲ 5,000 ರೂಪಾಯಿಗೆ ಮನೆ ಕೊಡ್ತೀನಿ ಅಂತ ಹೇಳಿ 5,000 ರೂಪಾಯಿಗೆ ಮನೆಗಳು ಕೊಡಲಿಲ್ಲ. ಎಷ್ಟಿದಾವೆ? 1, 2, 3 ರೀ, ಭಾಳಷ್ಟಿದ್ದಾವೆ. ಯಾರ್ರೀ ಅವ್ರು ಇದು ಮಾಡಿರೋರು? ಎಲ್ಲ ಸೆಕೆಂಡ್ ಲೈನು, 3rd ಲೈನವ್ರನ್ನ ಕರ್ಕೊಂಡು, ಫಸ್ಟ್ ಲೈನ್ ಅವ್ನು ಆಗಲೇ ಮುಂದೆ ಹೋಯ್ತವನೆ ಅಂದರೆ ಅವ್ನು ಆಗಲೇ ಹಿಂದಕ್ಕೆ ಹಾಕೋದು, 2ನೇ ಲೈನವ್ರನ್ನ 3ನೇ ಲೈನವ್ರನ್ನ ಲೀಡ್ರ್ಗಳನ್ನ ತರೋದು, ಹುಡುಗರುಗಳನ್ನ. ಅವ್ರು ಏನು ಗೊತ್ತಿಲ್ಲ ಅಂತ. ಈ ಥರ ರೀ ಅವ್ರ ರಾಜಕೀಯ. ಸುಮ್ಮನೆ ಮಾತಾಡೋದಲ್ಲ. ಯಾರೋ ಕುಮಾರಸ್ವಾಮಿ ಅವ್ರ ಮಗ ಏನೇನೋ ಮಾತಾಡ್ತಾರಲ್ಲ, ಇನ್ನು ಯಂಗ್ ಬ್ಲಡ್ಡು DK ಸಾಹೇಬ್ರಿಗೂ ಮತ್ತು ನಮ್ಮ MP ಅವರು. ಅಲ್ಲ ರೀ, MP ಅವ್ರು ಇವತ್ತು ಅವರ ಮಾವ MP ಆಗಿದ್ದಾರಲ್ರಿ. ಅಲ್ಲ ರೀ, ಬರೀ ಇವರು ಪೋರ್ಟ್ನ ಮಾಡೋದಕ್ಕೆ ಇಡೀ ಜಿಲ್ಲೆನಲ್ಲಿ ಎಲ್ಲನೂ ಕೂಡ ಮಾಡೋಕ್ಕೆ ರೆಡಿ ಇತ್ತು. ಇವತ್ತು ಅವ್ರು ಬಂದ ಮೇಲೆ ಯಾವುದು ಮಾಡ್ತಾ ಇದ್ದಾರೆ? ಯಾವುದು ಒಂದು ಕಾರ್ಯಕ್ರಮ ಆಗಿಲ್ಲ ಅಲ್ಲಿ. ಯಾಕೆ ಮಾಡಲಿಲ್ಲ? ರೈತರುಗಳಿಗೆ ಇವತ್ತು ಪೋಡ್ ಮಾಡಿದರೆ ಅವ್ರಿಗೆಲ್ಲ ದುಡ್ಡು ಸಿಗ್ತಾ ಇರಲಿಲ್ವಾ? ಹೆಚ್ಚಿನ ಬೆಲೆ ಬರ್ತಿರ್ಲಿಲ್ವಾ? ಆದ್ದರಿಂದ ತಾವು ದಯಮಾಡಿ ಏನು DLF ಇವರು ನಮ್ಮ DK ಸಾಹೇಬ್ರಲ್ಲ, ಅವರು ಮಾಡಿದ್ದನ್ನು ಇವರು ಮುಂದುವರಿಸ್ಕೊಂಡು ಈ ಭಾಗ ಏನು ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ರಾಮನಗರ, ಚನ್ನಪಟ್ಟಣ, ಮಾಗಡಿ ಈ ಭಾಗ ಡೆವಲಪ್ ಆಗಬೇಕು, ಅಭಿವೃದ್ಧಿ ಆಗಬೇಕು. ಮತ್ತು ವಿಮಾನ ನಿಲ್ದಾಣ ಈ ಭಾಗದಲ್ಲಿ ಬರ್ತದೆ, ಮುಂದೆ ಡೆವಲಪ್ ಆಗಬೇಕು, ಕೆಲಸ ಕಾರ್ಯ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವರು ಇದನ್ನು ಕೈಗೆತ್ಕೊಂಡಿದ್ದಾರೆ. ಮತ್ತು ಇವತ್ತೇನು ಬಿಡದಿ ಬೈರಮಂಗಲ ಏರಿಯಾದಲ್ಲಿ ಇದ್ದಾರೆ ದೊಡ್ಡ ದೊಡ್ಡ ಜಮೀನ್ದಾರರು, ಯಾರೂ ಕೂಡ ಮಾತಾಡ್ತಾ ಇಲ್ಲ. ಅಲ್ಲಿ ಯಾರು ಗುತ್ತಿಗೆಗೆ ಬಂದು ಹಸು ಸಾಕೋದು ಮತ್ತು ಬೇರೆ ಬೇರೆ ರೇಷ್ಮೆ ಬೆಳೀತಾ ಇರೋರು ಯಾರು ಗುತ್ತಿಗೆ ಇದ್ದಾರೆ, ಅವರು ಮಾತ್ರ ಅವ್ರನ್ನ ಎತ್ಕಟ್ಟಿ ಅವ್ರನ್ನ ಇದು ಮಾಡ್ತಾ ಇದ್ದಾರೆ. ಇದನ್ನು ನೀವು ಸ್ಥಳೀಯವಾಗಿ ಗಮನ ಹರಿಸಿ ನೀವು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ದಯಮಾಡಿ.